ಸ್ವಾಮೀಜಿಯವರ ಪಾದ ಪೂಜೆ ಸಂಗನಗೌಡರು, ಚಂದ್ರಕಾಂತ್ ಜೇವರ್ಗಿ, ರಾಘವ ಜೇವರ್ಗಿ, ಪ್ರದೀಪ್ ಹಾಗೂ ದೀಪಕ್ ಅವರಿಂದ ಪಾದ ಪೂಜೆ ನೆರವೇರ್ತಾ ಇದೆ. ತಾವೆಲ್ಲರೂ ಓಂ ಶಿವಾಯ ನಮಃ. 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 ಎಲ್ಲರೂ ಜೋರಾಗಿ ಹೇಳಬೇಕು, ತಾವು ಎಲ್ಲ ಹೇಳಬೇಕು. ಓಂ ಶಿವಾಯ ನಮಃ. 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 ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನ ಭಕ್ತಿಯಲ್ಲಿ, ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣರಹಿತ ಜಂಗಮನೆ ಬೆಳಗಿರಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನೇನೆಂಬುದು ಬಿಡದೆ ನರ್ಕವ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ದೀನ ವಿಜಯದ ಜನ್ಮ ಇಂದು ಶಿವಲಿಂಗಕ್ಕೆ. ದೀನ ವಿಜಯದ ಜನ್ಮ ಇಂದು ಶಿವಲಿಂಗಕ್ಕೆ.
ಕೊಟ್ಟಾನೋ ಶಿವ ನಮಗೆ ಪುಣ್ಯದ ಫಲದಿಂದ ಹುಟ್ಟಿದ ಮಗನ ಸರು ಶಿವನನ್ನು ಕರೆಯಿರಿ ಯಾಕೋ ನಮ್ದಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಹರೋ ಯಶೋರಾಮ ರೂಪ ಪ್ರಜ್ಞಾದೇವಿ ಸರ್ವಮಂಗಳಂ ದೇವ ಸಂತರ್ನಾಥಂ ಸಾಂ ಸರ್ವತಂ ಜೈ ಮಂಗಲಂ ಜೈ ಪಾರ್ವತಿ ಶಿವಾರಾಧನಾ ಹೂ ಕೆರೆಗಳಲ್ಲ ಪಾದಕ್ಕೆ ಹಾಕ್ಬೇಕು ಗುರುವಿನ ಪಾದಕ್ಕೆ ಶ್ರೀ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರಿಗೆ ಚಂದ್ರಶೇಖರ್ ಸ್ವಾಮೀಜಿಯವರಿಗೆ ಚಂದ್ರಶೇಖರ್ ಸ್ವಾಮೀಜಿಯವರಿಗೆ ಗುಲಾಮನಾಗುವತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಶ್ರೀಗಳ ಪಾದವು ಪರಮ ಪವಿತ್ರ ಶ್ರೀಗಳ ಪಾದವು ಪರಮ ಪವಿತ್ರ ಸದ್ಭಕ್ತರೊಡಗೂಡಿ ಶ್ರೀಗಳ ಪಾದಕ್ಕೆ ನಮಿಸೋಣ ಗುರು ಪೂರ್ಣಿಮಾ ದಿನದಂದು ಗುರುವಿಗೆ ವಂದನೆ ಸಲ್ಲಿಸೋಣ. ಮನೆಯ ಮಗನೆಂದಿನ ಸಯ್ಯ ಕೂಡಲ ಸಂಗಮ ದೈವ ಎಂದು ವಿಶ್ವದಾದ್ಯಂತ ಗುರುಪೂರ್ಣಿಮೆಯನ್ನು ಬಹಳ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಅನ್ಯೋನ್ಯವಾಗಿ ಆಚರಿಸಿ ಗುರುವಿಗೆ ಗುರುವಿನ ಮಹಿಮೆಗೆ ಗುರುವಿನ ಶಕ್ತಿಗೆ ಗುರುವಿನ ಆದ್ಯತೆಗೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟಿರುವಂತಹ ದೇಶ ಭಾರತ ದೇಶ. ಬಹುತೇಕ ಈ ಜಗತ್ತಿನ ಈ ವಿಶ್ವದ ಸಕಲ ಸಾರ ಸರ್ವಸ್ವಯವೆಲ್ಲ ಭಾರತದಲ್ಲಿದೆ. ಅದಕ್ಕಾಗಿ ಇಲ್ಲಿಯ ಋಷಿಗಳಿಗೆ ಮುನಿಪುಂಗವರಿಗೆ ಜಂಗಮರಿಗೆ ಜಗದ್ಗುರುಗಳಿಗೆ ವಿಶ್ವಶಕ್ತಿಗಳಿಗೆ ಗುರು 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 ಅಂತ ಕರೀತಾರೆ. ಗುರು ಅನ್ನುವ ಶಬ್ದದಲ್ಲಿ ಬಹಳ ದಿವ್ಯವಾದ ಬೃಹತ್ತಾದ ದೊಡ್ಡದಾದ ವಿಶಾಲವಾದ ಸಮರ್ಪಕವಾದ ಸಮರ್ಥನೀಯವಾದ ಅರ್ಥವಿದೆ. ಗುಕಾರೋ ಅಂಧಕಾರಶ ಋಕಾರಸ್ತನ್ನಿರೋಧಕ. ಗು ಅಂದರೆ ಕತ್ತಲೆ, ರು ಅಂದರೆ ಬೆಳಕು. ಇಷ್ಟು ವ್ಯಾಪಕವಾದ ವ್ಯಾಖ್ಯೆಯನ್ನು ಜಗತ್ತಿನ ಯಾವ ಗ್ರಂಥಗಳಲ್ಲಿಯೂ ಗುರುವಿಗೆ ಮಹತ್ವ ಕೊಟ್ಟಿರುವಂಥ ವ್ಯಾಖ್ಯೆಯನ್ನು ಡೆಫಿನೇಷನ್ ವ್ಯಾಖ್ಯೆಯನ್ನು ಯಾರೂ ಕೊಟ್ಟಿಲ್ಲ. ಇಂಥ ಅದ್ಭುತವಾಗಿರುವಂಥ ಗುರುಶಕ್ತಿಗೆ ಹಣೆಮಣಿದು ನಾನು ಅನ್ನುವುದನ್ನೆಲ್ಲ ಅಳಿಸಿ ಗುರುವಿನ ಪಾದದಲ್ಲಿದ್ದು ಪರಮ ಮೋಕ್ಷವನ್ನು ಹೊಂದುವಂಥ ಏನು ಶ್ರೇಷ್ಠವಾದ ಪದ್ಧತಿ ಸಂಸ್ಕಾರ ಬಂದಿದೆ, ಅದು ನಮ್ಮ ದೇಶದಲ್ಲಿ ಮಾತ್ರ ಸಿಗುತ್ತದೆ. ಇದನ್ನು ವಿಜ್ಞಾನದಲ್ಲಿ ಹುಡುಕಿದರೂ ಸಿಗುವುದಿಲ್ಲ, ಯಾವುದೇ ಇದರಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಅಷ್ಟು ಅನ್ಯೋನ್ಯವಾಗಿರುವಂಥದ್ದು ಮತ್ತು ವಿಶಿಷ್ಟವಾಗಿರುವಂಥದ್ದು ಬಹಳ ತಿಳ್ಕೊಳ್ಳೋದಿದೆ. ದೇವರನ್ನು ತೋರಿಸುವವ ಗುರು, ದೇವರನ್ನು ತೋರಿಸುವವ ಗುರು. ಒಂದು ವೇಳೆ ಗುರು ದೇವರು ಇಬ್ಬರೂ ಎದುರಿನಲ್ಲಿ ನಿಂತರೆ
ದೇವರು ಗುರು ಇಬ್ಬರು ಕೂಡಿಯೇ ನಿಂತರೆ, ಜೊತೆಯಾಗಿ ನಿಂತರೆ, ಜುಗಲ್ಬಂದಿಯಾಗಿ ನಿಂತರೆ, यदि दोनों सामने खड़े हो तो गुरु और शिष्य दोनों सामने खड़े हो तो पहले किसके पाँव को पहरा पड़ना चाहिए? ಇಬ್ರು ಗುರು ಶಿಷ್ಯ ದೇವರು ಮತ್ತು ಇಬ್ರು ನಿಂತಾಗ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕಂತ ಒಂದು ಕ್ವಶನ್ ಇದೆ ಶಿಷ್ಯನಿಗೆ. ದೇವರನ್ನು ತೋರಿಸುವ ಗುರು, ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವ ದೇವರು ಇಬ್ಬರೂ ಸಮಾನವಾಗಿ ನಿಂತಾಗ ಯಾರಿಗೆ ಪ್ರಪ್ರಥಮವಾಗಿ ಪ್ರಾಶಸ್ತ್ಯವನ್ನು ಕೊಡಬೇಕು, ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ಸೆಲ್ಯೂಟ್ ಮಾಡಬೇಕು ಅನ್ನುವ ಸಂಶಯ ಶಂಕೆ ಶಿಷ್ಯನಲ್ಲಿ ಬಂದಾಗ ಅವ್ರು ಹೇಳ್ತಾರೆ, ದೇವರನ್ನು ತೋರಿಸುವ, ದೇವರ ಮಾರ್ಗವನ್ನು ತೋರಿಸುವ, ದೇವರ ಶಕ್ತಿಯನ್ನು ಅರಿವು ಕೊಡುವ, ದೇವರ ಸಾಕ್ಷಾತ್ಕಾರ ಮಾಡಿಕೊಡುವ, ದಿವ್ಯ ಶಕ್ತಿಯನ್ನು ಹೊಂದಿರುವ ಗುರುವನ್ನು ನಾವು ಗುರುವಿಗೆ ಪ್ರಪ್ರಥಮವಾಗಿ ವಂದಿಸಬೇಕು. ನೋಡ್ರಿ, ಅದು ನಮಿಸುವುದು ಎಲ್ಲಿ ಅಂದರೆ ತಲೆಗಲ್ಲ. ಗುರುವಿನಿಗೆ ನಮಿಸುವುದು ತಲೆಗಲ್ಲ, ಕಾಲಿಗೆ, ಅದಕ್ಕೆ ಪಾದಕ್ಕೆ. ಅಚ್ಚುಗನ್ನಡದಲ್ಲಿ ಹೇಳ್ಬೇಕಂದ್ರೆ ಕಾಲಿಗೆ, ಸ್ವಚ್ಛವಾಗಿ ಹೇಳ್ಬೇಕಂದ್ರೆ ಪಾದಕ್ಕೆ. ಅವರ್ಣನೀಯವಾಗಿರುವಂಥ ಪಾದ ಯಾರಿಗೂ ಸಿಗೋದಿಲ್ಲ. ಈ ಪಾದ ಯಾರಿಗೂ ಸಿಗುವುದಿಲ್ಲ, ಎಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ. ಅಂತಹ ಪಾದವನ್ನು ನೆನೆಯಲಿಕ್ಕೆ ಎಷ್ಟು ಸಾಧ್ಯವಿದೆಯೋ ಅದನ್ನೆಲ್ಲ ತನ್ನ ಸಾಮರ್ಥ್ಯವನ್ನು ಹಾಕಿ ಶಿಷ್ಯ ಹುಡುಕ್ತಾ ಇರ್ತಾನೆ. ಅದಕ್ಕೆ ನಮ್ಮ ಸರ್ ಬಹಳ ಸುಂದರವಾಗಿ ಹೇಳಿದರು. ಆ ಪರಂಪರೆಯನ್ನು ಮಕ್ಕಳಿಗೆ ಕೊಡಬೇಕನ್ನುವುದನ್ನು ನಮ್ಮ ಸಂಗನಗೌಡರು ಬಹಳ ಸುಂದರವಾಗಿ ಹೇಳಿದರು. ಇವತ್ತು ಈ ಪರಂಪರೆ ಕೇವಲ ಮಾತಿನಲ್ಲಿ ಇರಬಾರ್ದು ಅನ್ನೋದ್ರ ಸಲುವಾಗಿ ನಮ್ಮ ಎಲ್ಲ ಹಿಂದೂ ಮಹಾಸಭಾ ಸರ್ವ ಸದ್ಭಕ್ತರೆಲ್ಲ ಪಾದ ಪೂಜೆ ಮಾಡುವ ಮೂಲಕ ಗುರು ಶಿಷ್ಯರ ಸಂಬಂಧ ಎಂಥದ್ದಿದೆ ಎನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಇದು ಮೆಚ್ಚುವಂಥದ್ದು, ಇದು ಆದರ್ಶವಾಗಿರುವಂಥದ್ದು, ಇದು ಜಗತ್ತಿನ ಜನರೇ ತಿಳಿದುಕೊಳ್ಳುವಂಥದ್ದು. ಈಗ ಸಮಯ ಕಳೆದ ಹಾಗಲ್ಲ, ಸಮಯ ಗತಿಸಿದ ಹಾಗೆಲ್ಲ ನಮ್ಮ ಸಂಸ್ಕಾರಗಳು, ಧರ್ಮ ಪದ್ಧತಿಗಳು, ಗುರು ಶಿಷ್ಯ ಸಂಬಂಧಗಳು, ನಮ್ಮ ಭಾರತೀಯ ಪರಂಪರೆ ಮರೆಯಾಗ್ತಾ ಇದೆ, ಮರೀಚಿಕೆ ಆಗ್ತಾ ಇದೆ, ಮರೀಚಿಕೆ ಆಗ್ತಾ ಇದೆ. ಅದನ್ನು ಪುನಃ ನಾವು ಪ್ರತಿನಿತ್ಯ ಆಚರಣೆಯಲ್ಲಿ ತರುವುದರ ಸಲುವಾಗಿ ಮಂತ್ರಗಳನ್ನು, ಬುದ್ಧಿ ಮಾತುಗಳನ್ನು, ಸಂಸ್ಕಾರಗಳನ್ನು ಅವರಿಗೆ ಪದೇ ಪದೇ ಹೇಳಿಕೊಡ್ತಾ ಇರಬೇಕು. ಇದು ಗುರುಗಳ ಕರ್ತವ್ಯ. ಗುರುಗಳು ಬಹಳ ಜನರದಾರ. ಕಾವ್ಯ ಹಾಕಿದವರೆಲ್ಲ ಗುರುಗಳಲ್ಲ, ರುದ್ರಾಕ್ಷಿ ಹಾಕಿದವರೆಲ್ಲ ಗುರುಗಳಲ್ಲ, ಕಣ್ಣು ಮುಚ್ಚಿ ಸುಮ್ಮನೆ ಜಪ ಮಾಡುವವರು ಗುರುಗಳಲ್ಲ. ಶಿಷ್ಯರಲ್ಲಿರುವ ದುಡ್ಡನ್ನು ಅಪಹರಿಸುವವರು ಗುರುಗಳಲ್ಲ. ಗುರುಗಳು ಯಾರಂದರೆ ಶಿಷ್ಯ ಚಿತ್ತಾಪಹಾರಕಾಹ, ಗುರವಃ ಶಿಷ್ಯ ಚಿತ್ತಾಪಹಾರಕಾಹ. ಶಿಷ್ಯನ ಮನಸ್ಸನ್ನು ಸೆಳೆಯುವವನೇ ಗುರು. ಆದರೆ ಶಿಷ್ಯನ ವಿತ್ತವನ್ನು ಹರಡುವವರು ಗುರು ಅಲ್ಲ, ರೊಕ್ಕವನ್ನು ಎಳೆಯುವ ಗುರು ಅಲ್ಲ. ಶಿಷ್ಯ ಚಿತ್ತಾಪಹಾರಕ ಆಗಬೇಕು ಹೊರತು ಶಿಷ್ಯ ವಿತ್ತಾಪಹಾರಕ ಆಗಬಾರದು. ಅದು ಬಹಳ ಎತ್ತರವಿರಬೇಕು. ಯಾಕಂದ್ರೆ ಆ ಅನ್ಯೋನ್ಯ ಗುರು ಶಿಷ್ಯ ಸಂಬಂಧ ಮೆಲ್ಲಗೆ ಕಡಿಮೆ ಆಗಿದೆ. ಕಾರಣ ಏನಂದರೆ ಹೊರಗಿನ ಮೇಲಾಟ, ಹಾರಾಟ, ಗೋಳಾಟ, ನರಳಾಟ ಏನು ನಡೆಯುತ್ತಲ್ಲ, ಅದು ಮರೀಚಿಕೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದನ್ನು ಚಾತು ತಪ್ಪದೆ ನಾವು ನಡೆಸಿಕೊಂಡು ಹೋಗುವಂಥ ಬದ್ಧ ಕಂಕಣರಾಗಿರಬೇಕು, ಸಾಕ್ಷಿ ಬದ್ಧರಾಗಿರಬೇಕು ಅನ್ನುವುದರ ಸಲುವಾಗಿ ಈ ಹುಣ್ಣಿಮೆ, ಅಮಾಸೆ, ಹಬ್ಬ, ಹರಿದಿನಗಳನ್ನು ಮಾಡುವ ಉದ್ದೇಶ ನಮ್ಮ ಪರಂಪರೆ ಇರಬೇಕು.
ನಮಗೂ ಹಿತ ಆಗಬೇಕು, ಸಮಾಜಕ್ಕೂ ಹಿತ ಆಗಬೇಕು, ರಾಷ್ಟ್ರಕ್ಕೂ ಹಿತ ಆಗಬೇಕು. ಅದಕ್ಕಾಗಿ ಇವತ್ತು ಜಗತ್ತಿನ ಜನರಿಗೆ ಏನು ಸಂದೇಶ ಕೊಡಬೇಕು ಅಂದರೆ, ಈ ವರ್ಷದ ನಿಮ್ಮ ಶುಭ ಸಂದೇಶ ಏನಿದೆ ಅಂತ ನಮಗೆ ಕೇಳಿದರೆ, ಯಾರಾದರೂ ಈ ವರ್ಷದ ಈ ದೇಶಕ್ಕೆ, ಈ ಜನತೆಗೆ ನಿಮ್ಮ ಶುಭ ಸಂದೇಶ ಏನು ಅಂತ ಕೇಳಿದರೆ, ಸರ್ವರಿಗೆ ಸುಖವನ್ನು ಬಯಸುವುದು, ಸರ್ವರ ಸಲುವಾಗಿ ನಮ್ಮ ಜಪತಪಗಳನ್ನು ಮಾಡುವುದು, ಸರ್ವರ ಸಲುವಾಗಿ ಅಹೋ ರಾತ್ರಿ ಜಪಿಸುವುದು, ಹೀಗೆ ನಮ್ಮ ಸಂದೇಶವಾಗಿರಬೇಕು. ಇಲ್ಲದೇ ಇದ್ದರೆ ಅವ ಗುರು ಅನ್ನುವಂಥ ಸಾಮರ್ಥ್ಯವನ್ನು ಪಡೆಯುವುದಿಲ್ಲ, ಆ ಗುರುವನ ಅರ್ಹತೆಯನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಶಿಷ್ಯನಿಗೂ ಬರುವುದಿಲ್ಲ. ಶಿಷ್ಯನ ಅರ್ಹತೆಯನ್ನು, ಶಿಷ್ಯನ ಗುರುತರವನ್ನು, ಶಿಷ್ಯನ ಕಾರ್ಯಕ್ಷಮತೆಯನ್ನು, ಶಿಷ್ಯನ ಆಳ ಅಗಲಗಳನ್ನು ತಿಳಿಯುವ ಶಕ್ತಿ ಗುರುವಿಗೆ ಇರಬೇಕು. ಅದಕ್ಕೆ ಇಲ್ಲಿಯವರೆಗೆ ನೀವು ನೋಡಿರಿ, ಗುರು ಶಿಷ್ಯರ ಮೇಲಾಟ, ಹಾರಾಟ, ತೋರಾಟ, ಹೊರಾಟ ಏನು ನಡೆದಿದೆ ಅನ್ನೋದನ್ನು ಸಾಧ್ಯಂತವಾಗಿ ಉದಾಹರಣೆ ಹೇಳಿದೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಹೇಳಿದ, ಏಕಲವ್ಯ ದ್ರೋಣಾಚಾರ್ಯ ಉದಾಹರಣೆಯನ್ನು ಹೇಳ್ಯಾರ. ಇವತ್ತು ಅನೇಕ ಉದಾಹರಣೆಗಳಾಗಿವೆ. ಈಗ ಒಂದು ಏನು ಅಂತಂದರೆ, ಜಾತಿ ಅನ್ನುವುದರಲ್ಲಿ ಸೇರಿಕೊಂಡು ಬಿಟ್ಟಿವಿ. ದೇವರಿಗೆ ಜಾತಿ ಇಲ್ಲ, ದೇವರು ಜಾತ್ಯತೀತನಿದ್ದಾನೆ. ದೇವರಿಗೆ ಜಾತಿ ಇಲ್ಲ, ದೇವರು ಜಾತ್ಯತೀತನಿದ್ದಾನೆ. ಅವನು ಸರ್ವ ಸಾಮರ್ಥ್ಯ ಅದಾನ, ಸರ್ವ ಕಾರ್ಯಗಳಿಗೆ ಕರ್ತೃವಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವಂತರ್ಯಾಮಿಯಾಗಿ. ಇದನ್ನು ತಿಳ್ಕೊಳ್ಬೇಕು. ಇದು ಯಾರಿಗೂ ಸಂಬಂಧ ಇಲ್ಲದೆ, ಜಾತಿಗೆ, ಪಾತಿಗೆ, ಕುಲಕ್ಕೆ, ಭಾಷೆಗೆ, ಸೀಮೆಗೆ, ದೇಶಕ್ಕೆ, ಗಡಿಗೆ ಸಂಬಂಧ ಇಲ್ಲ. ದೇವರು ಅವ ಸರ್ವಂತರ್ಯಾಮಿ ಅದಾನ. ಅದಕ್ಕೆ ಅವರು ಕೇಳ್ತಾರೆ ವಿದೇಶದವರು, ಸರ್ವಂತರ್ಯಾಮಿ ಓಮ್ನಿ ಪ್ರೆಸೆಂಟ್ ಆಗಿದ್ದಾನೆ. ಓಮ್ನಿ ಪ್ರೆಸೆಂಟ್ ಸರ್ವಂತರ್ಯಾಮಿ ಅನ್ನೋದಕ್ಕೆ ಓಮ್ನಿ ಪ್ರೆಸೆಂಟ್, ಸರ್ವಂತರ್ಯಾಮಿ ಓಮ್ನಿ ಪ್ರೆಸೆಂಟ್. ಎಲ್ಲವನ್ನು ತಿಳಿಯಬಲ್ಲವ, ಅವನಿಗೆ ತಿಳಿಯಲಾರದೆ ಏನು ನೀವು ಮಾಡಲಾರದೆ. ಗಂಡನಿಗೆ ಮರೆಮಾಚು ಮಾಡಬಹುದು, ಶಿಷ್ಯನಿಗೆ ಮರೆಮಾಚು ಮಾಡಬಹುದು, ಪ್ರಜರಿಗೆ ರಾಜರು ಮರೆಮಾಚು ಮಾಡಬಹುದು. ಆದರೆ ದೇವರ ಎದುರಿಗೆ ಅನ್ಯಾಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಮುಚ್ಚಿಡಲಿಕ್ಕೆ ಆಗುವುದಿಲ್ಲ. ಅವು ಓಪನ್ ಆಗೇ ಇರಬೇಕು. ಅದಕ್ಕೆ ಅದು ಓಪನ್ ಆಗಿ ಇರೋದ್ರಿಂದ ಪರಮಾತ್ಮ ಆ ನಿಜವಾದ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಆದವರಿಗೆ ಮಾತ್ರ ಮೆಚ್ಚುತ್ತಾನೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಆದವರಿಗೆ ಮೆಚ್ಚುತ್ತಾನೆ. ನೀವು ಕಾಟಾಚಾರಕ್ಕೆ ದೇವರು ಹೊರಗೆ ಪೂಜಿಸಿ ನೀವು ಒಳಗೆ ಏನಾದರೂ ಆಟವನ್ನು ಮಾಡಿದರೆ ಜನರಿಗೆ ಮೋಸ ಮಾಡಬೇಕು ಹೊತ್ತು ದೇವರಿಗೆ ಮೋಸ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಅವ ಸರ್ವಂತರ್ಯಾಮಿ, ಓಮ್ನಿ ಪ್ರೆಸೆಂಟ್ ಆಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಓಮ್ನಿಷನ್ ಸರ್ವಜ್ಞನಾಗಿದ್ದಾನೆ. ಮತ್ತು ಎಲ್ಲ ಕಾರ್ಯಗಳಿಗೂ ಕರ್ತೃವಾಗಿದ್ದಾನೆ. ನಾನಾ ಮಾಡಿದೆ, ನಾನಾ ಮಾಡಿದೆ. ಇದೆಲ್ಲ ಭ್ರಮೆ, ಜನರ ಭ್ರಮೆ. ಮಾಡುವ ಒಬ್ಬ ಕರ್ತಾನ ಇದ್ದಾನೆ. There is a one God who promotes, who succeeds, who leads. ನಮ್ಮನ್ನು ಮುಂದುವರಿಸೋ ಒಂದು ಶಕ್ತಿ ಇದೆ. ನಾವು ನಮ್ಮ ಎಷ್ಟು ತಿಳಿದೈತಿ ಅಷ್ಟ ಮಾತಾಡ್ತಾರೆ. ಅದಕ್ಕೆ ಓಮ್ನಿಷನ್ ಸರ್ವಜ್ಞನಾಗಿದ್ದಾನೆ. ಸರ್ವ ಕಾರ್ಯಗಳಿಗೆ ಓಮ್ನಿ ಪೊಟೆಂಟ್, ಸರ್ವ ಕಾರ್ಯಗಳಿಗೆ ಕರ್ತೃವಾಗಿದ್ದಾನೆ ಅವನ. ಅದಕ್ಕೆ ಇವನೇ ಬ್ಲೇಡ್ ಆಫ್ ಕ್ರಾಸ್ ಕೆನಾಟ್ ಮೂವ್ ವಿದೌಟ್ ದ ಬ್ಲೆಸ್ಸಿಂಗ್ಸ್ ಆಫ್ ಹಿಮ್. ಅವನ ಆಜ್ಞೆ ಇಲ್ಲದೆ ಹುಲ್ಲು ಕಟ್ಟಿ ಹೋಗಲಾಗಲಾರದು. ಏಕ ತನಿಖಾದಿ ನಹಿ ಹಿಲ್ ಸಕ್ತ. ಒಂದು ಕಡ್ಡಿ ಹುಲ್ಲು ಅಗಲಾಡೋದಿಲ್ಲ. ನಾವು ತಿಳ್ಕೊಂಡೇವೆ ಅಲ್ಲ ನಾನು. ಅದಕ್ಕೆ ಒಂದು ಸುಂದರವಾದ ಗುರು ಒಂದು ಮಾತನ್ನು ಹೇಳಬೇಕಾದ್ರೆ, ದೇವರ ಮನೆಯದು
ಈ ಜಗವೆಲ್ಲ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಏರಿವುದೇನೋ ಅರಿತವರಾರು ಬಾಡಿಗೆದಾರರು ಜೀವಿಗಳೆಲ್ಲ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎನ್ನುವುದೆಲ್ಲ ಜ್ಞಾನದ ಅಂತೆಗೆ ತೋರುವುದಿ ನುಡಿಜೊಳ್ಳು ಬಾಡಿಗೆದಾರರು ಜೀವಿಗಳೆಲ್ಲ ನಮ್ಮಯ ದಿನಗಳು ಮುಗಿದಿವೆಯನಲು ಬಿಡುವೆಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದಿ ಈ ಪ್ರತಿಕಾಲ ಇರಿಸುವ ಬಿಡಿಸುವ ಅವನಧಿಕಾರ ದೇವರ ಮನೆಯಿರು ಈ ಜಗವೆಲ್ಲ ಈತನು ಕೊಟ್ಟಿವು ದಾತನ ಕರುಣೆ ಒಂದೇ ಸಾದರು ಉಪಕೃತ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಅದಕ್ಕೆ ಇಲ್ಲಿ ಎಷ್ಟು ವರ್ಣನೆ ಮಾಡಿದರೂ ಗುರುವಿನ ಮಹಿಮೆ ನಗರೋರಧಿಕಂ ನಗರೋರಧಿಕಂ ಬ್ರಹ್ಮಾಂಡವನ್ನು ಬೆಳಗಿಸುವ ಸೂರ್ಯ ಬ್ರಹ್ಮಾಂಡವನ್ನು ಬೆಳಗಿಸುವ ಸೂರ್ಯ ಪಿಂಡಾಂಡದ ಕತ್ತಲೆಯನ್ನು ಕಳೆಯಲಾರ ಬ್ರಹ್ಮಾಂಡ ಕತ್ತಲೆಯನ್ನು ಕಳೆಯುವ ಸೂರ್ಯ ಪಿಂಡಾಂಡದಲ್ಲಿರುವ ಕತ್ತಲೆಯನ್ನು ಕಳೆಯಲಾರ ಗುರು ಮಾತ್ರ ಪಿಂಡಾಂಡದ ಕತ್ತಲೆಯನ್ನು ಕಳೆಯ ಮತ್ತು ಯಾರೂ ಕಳೆಯಲು ಸಾಧ್ಯನೇ ಇಲ್ಲ ಅಂತಪ್ಪ ಗುರು ಬೇಕು ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಏನು ಇದನ್ನು ನಮ್ಮ ಸಂಗನಗೌಡರು ಲೈವ್ ಮಾಡ್ಯಾರ ಇದು ಮೋದಿಯವರಿಗೂ ಸಂದೇಶ ಮುಟ್ಟುತ್ತೆ ಅಮಿತ್ ಶಾ ಅವರಿಗೂ ಸಂದೇಶ ಮುಟ್ಟುತ್ತೆ ಡಿ ಕೆ ಶಿವಕುಮಾರ್ ಅವರಿಗೂ ಸಂದೇಶ ಮುಟ್ಟುತ್ತೆ ಸರ್ವಂ ಗುರುಮಯಂ ನಮ್ಮ ವಾಣಿ ಎಲ್ಲ ಕಡೆಗೆ ಹೋಗುತ್ತೆ ಕಾರಣ ಏನಂದರೆ ಅವರು ದೇಶವನ್ನು ಸರಿಯಾಗಿ ಆಡಲಿ ಅವರು ದೇವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಸರ್ವರನ್ನು ಸಮಾನ ದೃಷ್ಟಿಯಿಂದ ಕಾಣಲಿ ಸರ್ವರಿಗೆ ಸುಖ ಶಾಂತಿಯನ್ನು ಹೇಳಲಿ ಗದ್ದಲ ಗಲಾಟೆಯನ್ನು ಮಾಡದೆ ಸರ್ವರನ್ನು ಸಮಾನ ದೃಷ್ಟಿಯಿಂದ ಪ್ರಜಾ ಪ್ರತ್ಯಕ್ಷ ದೇವತಾ ಈಗ ಪ್ರಜಾಪ್ರಭುತ್ವದಲ್ಲಿ ಇವರೇ ರಾಜರು ಪ್ರಜಾಪ್ರಭುತ್ವದಲ್ಲಿ ಇವರೇ ರಾಜರು ಇವರು ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಸಮಾನತೆ ಆಮೇಲೆ ಸರ್ವರ ಸುಖ ಸಮೃದ್ಧಿ ಸರ್ವ ಸಮಾನತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅನ್ನುವಂತಹ ಮಾತು ಇದನ್ನೇ ಹೇಳಿಕೊಡ್ತಾ ಇದೆ ಇವತ್ತು ಜಗತ್ತಿಗೆ. ಅದಕ್ಕೆ ನಾವು ಎಲ್ಲೆಲ್ಲ ಜಗತ್ತಿನ ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಭೇಟಿಯಾಗಿದ್ದೇವೆ. ದೊಡ್ಡ ದೊಡ್ಡ ಮಹಿಳೆಯರನ್ನೆಲ್ಲ ಭೇಟಿಯಾಗಿ ದೊಡ್ಡ ದೊಡ್ಡ ಮಹಿಳೆಯರು ಇಲ್ಲಿ ನಮ್ಮ ಮನೆಗೆ ಬಂದೋಗ್ಯಾರ. ಮೂಳ್ಯಾಗ ಕುಂತಾರ ನಾವುಗಳು ಅಂತ ಬಿಟ್ಟಿಲ್ಲ, ಇಲ್ಲಿ ಮೂಳ್ಯಾಗ ಬಂದು ಎಲ್ಲ ಭೇಟಿಯಾಗ್ಯಾರ. ಆಮೇಲೆ ಹಾಕಿದಾಗ ಗೊತ್ತೈತಿ ಯಾರು ವಿಷಯ ಹೇಳ್ತಾರೆ ಅವ್ರನ್ನೊಂದು ಫೋಟೋ ತಂದು ಇಡ್ತಾರೆ. ಅವ್ರನ್ನೊಂದು ಲೆಟರ್ ತಂದು ಇಡ್ತಾರೆ.
ಇವತ್ತು ಉದಾಹರಣೆ ಆತ. ಅದಕ್ಕೆ ಇಲ್ಲಿ ನಮ್ಮ ಅಗ್ನಿ ಆತ್ಮೀಯರು ಬಂದಿದ್ರಲ್ಲ, ಹಿಂಗಪ್ಪಣ್ಣ ಬೆಕ್ಲಿ, ಅವರು ಭಾಳ ಮಠದ ಮೇಲೆ ಶ್ರದ್ಧೆ. ಅದಕ್ಕೆ ಒಂದು ಇಲ್ಲಿ ಮಾತು ಹೇಳಬೇಕು. ದೇವರಿಗೆ ಜಾತಿ ಇಲ್ಲ, ಗುರುಗಳಿಗೆ ಜಾತಿ ಇಲ್ಲ ಅನ್ನುವುದಕ್ಕೆ ಕೃಷ್ಣನ ಕನಕನ ಕಿಂಡಿಯನ್ನು ತೆರೆಸಿರುವಂಥ ನಮ್ಮ ಕನಕನ ಕಿಂಡಿಯನ್ನು ನೀವು ಎಲ್ಲರ ಮುಂದೆ ದರ್ಶನ ಕೊಟ್ಟರೆ ಅವು ಹೊಳಿ ಇಲ್ಲಂಗಿದ್ದಾನಂತೆ, ಅವು ಅಂತ ಹೊಳಿ ಮಾಡಿ ದರ್ಶನ. ಇದು ಭಾಳ ಅದ್ಭುತವಾಗಿರುವಂಥದ್ದಿದೆ. ಅದಕ್ಕೆ ಇವತ್ತು ಏನು ಜಗತ್ತಿನಲ್ಲಿ ಅದ್ಭುತವಾಗಿರುವಂಥವುಗಳೆಲ್ಲ ನಡೀತಾ ಇರ್ತಾವಲ್ಲ, ನಮಗೆ ಕೇಳದೆ, ಕಾಣದೆ, ಅರಿಯದೆ, ತಿಳ್ಕೊಳ್ಳದೆ ಎಲ್ಲ ನಡೀತಾ ಇರ್ತಾವೆ. ಅದಕ್ಕೆ ನಾವು ಯಾವಾಗಲೂ ಇವತ್ತು ಜಗತ್ತಿನಲ್ಲಿ ಒಮ್ಮೆ ಹುಟ್ಟಿ ಬಂದ ಮೇಲೆ ಜನ್ಮ ಸಾರ್ಥಕ ಆಗಬೇಕಾದ್ರೆ ಗುರುವಿನ ಪಾದೆಯಿಂದ ಇದು ಮುಕ್ತಿ ಇದೆ ಎನ್ನುವಂಥದ್ದನ್ನು ಯಾರು ತಿಳ್ಕೊಳ್ತಾರೆ ಅವರು ಬೇಗನೆ ಮುಕ್ತಿಯನ್ನು ಹೊಂದುತ್ತಾರೆ. ಅದಕ್ಕೆ ಇವತ್ತು ಜಗತ್ತಿನಲ್ಲೆಲ್ಲ ಬಹುತೇಕ ಭಾರತೀಯರಿಗೆ, ಭಾರತಕ್ಕೆ, ಹಿಂದೂಸ್ತಾನಕ್ಕೆ, ಇಲ್ಲಿ ಇರುವವರಿಗೆ ಬಹಳ ಗೌರವ. ಅದಕ್ಕೆ ಒಂದು ಮಂತ್ರ ಹೇಳಿದವರಿಗೆ, ವಿದೇಶದವರಿಗೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಿಂಗಂದ್ರೆ ಏನ್ರಿ ಅಂತ ಅಂದರು. ಹಿಂಗಂದ್ರೆ ಏನ್ರಿ? ಅದಕ್ಕೆ ಅವ್ರ ಭಾಷೆದಲ್ಲಿ ಹೇಳ್ಬೇಕಲ್ಲ, ಓ ಗಿವರ್ ಆಫ್ ಗಾಡ್, ಗಿವರ್ ಆಫ್ ಲೈಫ್, ರಿಮೂವರ್ ಆಫ್ ಪೈನ್. ಇದರ ಅರ್ಥ ಇದೆ, ರಿಮೂವರ್ ಆಫ್ ಪೈನ್ ಅಂಡ್ ಸಾರೋಸ್, ರಿಸ್ಟೋರ್ ಆಫ್ ಹ್ಯಾಪಿನೆಸ್, ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್, ದ ವರ್ಲ್ಡ್ ಮೋಸ್ಟ್ ಲೂಮಿನಸ್, ಪ್ಯೂರ್ ಆ್ಯಂಡ್ ಡೆರೋಡೆಬಲ್. May the inspire or guide our intellect in the right direction. ಅದಕ್ಕೆ ಅವ್ರು ಭಾಳ ಖುಷಿ ಆಗ್ತಾರೆ. ಅದಕ್ಕೆ ಬೇರೆ ದೇಶದವರಿಗೆ ನಮ್ಮ ಭಾರತೀಯರನ್ನ ಕುರಿತು ಮುಖಾಂತರ ಪಾರ್ಲಿಮೆಂಟ್ನಾಗ ಹೇಳ್ತಾರಲ್ಲ, ಅಧ್ಯಕ್ಷರಿಗೆ ದ್ವಾರ ಅವ್ರಿಗೆ ಹೇಳ್ತಾರೆ, ಮಂತ್ರಿಗಳಿಗೆ ಹೇಳಿದ್ರೆ ಅಧ್ಯಕ್ಷರಿಗೆ ದ್ವಾರ, ಮಾಧ್ಯಮಕ್ಕೆ ದ್ವಾರ. ಅದಕ್ಕೆ ನಿಮ್ಮ ದ್ವಾರ, ಈಗೇನು ಕುರಿತಾರೆ ನಿಮ್ಮ ದ್ವಾರ. ಈ ದೇಶಕ್ಕೆ ಹೇಳುವುದೇನೆಂದರೆ, ಜಗತ್ತಿಗೆ ಹೇಳುವುದೇನೆಂದರೆ, ಎಲ್ಲರೂ ದೇವರ ಮಕ್ಕಳು, ಜಾತಿ ಪಾತಿಗಳಿಲ್ಲ. ಎಲ್ಲರೂ ತಮ್ಮ ಸಹಾಯ ಸಹಕಾರದಿಂದ ಈ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಎಲ್ಲರೂ ಒಮ್ಮೆ ಹುಟ್ಟಿದ ಮೇಲೆ ಸಾಯಲೇಬೇಕು ಅನ್ನೋದನ್ನು ಬರೆದಿಟ್ಕೊಳ್ಬೇಕು. ಅದಕ್ಕೆ ಸಮಯ ಇಲ್ಲ, ಗೊತ್ತು ಹೊತ್ತು ಎಲ್ಲ. ನಾವು ಹೊರಗೆ ಹೋಗಬೇಕಾದ್ರೆ ಹೇಳಿ ಹೋಗ್ತೀವಿ, ದೇವರ ಕಡೆಗೆ ಹೋಗಬೇಕಾದ್ರೆ ಅಲ್ಲೇ ರೊಕ್ಕ ಬಿದ್ದಿರ್ತಾವೆ, ಅಲ್ಲೇ ಎಲ್ಲ ಬಿದ್ದಿರ್ತಾವೆ, ಅಲ್ಲೇ ಬಿಡ್ತೇವೆ, ಹೊರಗೆ ಹೋಗ್ತೇವೆ. ಅದಕ್ಕೆ ಮೊನ್ನೆ ನಮ್ಮ ಚೆನ್ನಮ್ಮರವರು ಶ್ರದ್ಧಾಂಜಲಿ ಈಗ ಮಾಡಿಬಿಡ್ತೀವಿ. ಇಲ್ಲಿ ಶ್ರದ್ಧಾಂಜಲಿ ಮಾಡೋ ಸಂದರ್ಭದಲ್ಲಿ, ಯಾಕಂದ್ರೆ ಅವರು ದೇವೇಗೌಡರಿಗೆ ಬಂದು ಪ್ರೈಮ್ ಮಿನಿಸ್ಟರ್ ಆಗ್ಯಾರ, ಇದನ್ನು ನೋಡ್ತಾರೆ. ಈಗ ಅವ್ರು ನಾವು ಮಾತಾಡೋದು ಪ್ರೈಮ್ ಮಿನಿಸ್ಟರ್ ಆಗ್ಯಾರ, ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಅದು ಹಾಕಿ ಹೋಗ್ರಿ ಅಂದ್ವಿ. ಎರಡು ಆಗ ಯೋಗಿ ಆದಿತ್ಯನಾಥ್ ಬಂದಿದ್ರಿ. ನೀವು 21 ಕೋಟಿಯ ಜನಸಂಖ್ಯೆಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಲ್ಲಿ ಬಂದಿದ್ರು. ಇದು ಇಡೀ ಜಗತ್ತಿನ ತುಂಬ ಸುದ್ದಿ ಹೋಗಂತ ಸುಳ್ಳು ಹೇಳಿದ್ರೆ ನಾಳೆ ಬಂದಾಗ್ಬಿಡ್ತಾರ. ಎಲ್ಲಿ ಅದಾರ ಸುಳ್ಳು ಹೇಳಕತ್ತಿರಲ್ಲ ಅಂತಾರ. ಅದಕ್ಕೆ ಎಲ್ಲರಿಗೆ ಬಹಳ ನಾಜೂಕತೆಯಿಂದ, ಎಚ್ಚರಿಕೆಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇದು ಇಡೀ ಜಗತ್ತು ಕೇಳ್ತಾ ಇದೆ, ನೋಡ್ತಾ ಇದೆ. ಅದಕ್ಕೆ ಇವತ್ತು ಅವರಿಗೊಂದು ಸಂದೇಶ ಏನು ಕೊಡ್ತೀವಿ ಅಂದರೆ, ಇದು ಜಗತ್ತಿಗೆ ಸಂದೇಶ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸನ್ನಿಧ. ಈ ಶರೀರನೂ ನಶ್ವರ ಐತೆ, ಏನು ನಚ್ಕೊಂಡು ಕುಂತಿಯಲ್ಲ, ಈ ಶರೀರ ನಶ್ವರ ಐತೆ. ವೈಭವಗಳೇನದಾವಲ್ಲ ನಶ್ವರಗಳು. ಶರೀರ ನೀರಿನ ಮೇಲೆ ಗುರುಳಿ ಅಂತಿದೆ, ಶರೀರ ದೀಪದ ಗಾಳಿಯಲ್ಲಿನ ದೀಪದಂತಿದೆ, ನೀರಿನ ಮೇಲೆ ಗುರುಳಿ ಅಂತಿದೆ. ಈ ಕಾಣುವ ನಶ್ವರವಾದ ಈ ಕಾಣುವ ಎಲ್ಲ ವೈಭವಗಳೆಲ್ಲ ನಶ್ವರಗಳಿವೆ, ಮೊಮೆಂಟರಿ, ಶಾಶ್ವತ ಅಲ್ಲ. ಅದಕ್ಕೆ ನೀವು ನಿತ್ಯಂ ಸನ್ನಿಹಿತೋ ಮೃತ್ಯು,
ಹಿಂದೆ ಬೆನ್ನು ಹಚ್ಚೆ ಬಿಟ್ಟದ ನಮಗೆ ಮೃತ್ಯು ಯಾವಾಗ ಬರ್ತು ಹೇಳಕ್ಕೆ ಬರೋದಿಲ್ಲ. ಒಬ್ಬ ನೋಟ್ ಎನ್ಸಕ್ಕೆ ಹೇಳ್ತೇನೆ ಅಲ್ಲೇ ಹೋಗ್ಯಾನ ಯಾರು ನೋಡಿ ತಗೊಂಡು ಹೋಗ್ಯಾರ. ಹಂಗೆ ನಶ್ವರವಾಗಿರುವಂಥದ್ದು ಈ ದೇಹವನ್ನು ಹಚ್ಚಬೇಡ್ರಿ. ಶರೀರ ರೋಗದ ಮನೆ, ಶರೀರ ರೋಗದ ಮನೆ, ಸಂಸಾರ ದುಃಖದ ಇಷ್ಟೇ ಇದೆ. ಇದನ್ನು ಬಾಲಾಗೋದ್ರೊಳಗಾಗಿ ಗುರುಗಳನ್ನ ಹತ್ತಿರ ಬರ್ರಿ, ಗುರುಗಳ ಕಂಡ್ರಿ, ಗುರುಗಳು ಮಾತಾಡ್ರಿ, ಗುರುಗಳು ಉಳಿಸ್ರಿ, ಸೇವಾ ಮಾಡಿರಿ. ನೋಡ್ರಿ ಅಮ್ಮಾರ್ನ ಅಂತಾರೆ ಅವನ್ನೆಲ್ಲ ಮಾಡಿದ್ರು. ಅದಕ್ಕೆ ಇವತ್ತು ಬಹಳ ನಮ್ಮ ಮೇಲೆ ಭಾರತೀಯರ ಮೇಲೆ, ಹಿರಿಯರ ಮೇಲೆ, ತಂದೆ ತಾಯಿಗಳ ಮೇಲೆ, ಅಜ್ಜ ಅಮ್ಮರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮುಂದಿನ ಮಕ್ಕಳನ್ನು ಹೇಗೆ ತರಬೇತಿ ಮಾಡಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು. ಅವರು ಮುಂಜಾನೆ ಹೋದ್ರೆ ಸಾಯಂಕಾಲ ಹೋದಾಗ ಏನು ಮಾಡಿ ಬಂದಾರ, ಶಾಲೆ ಹೋಗ್ಯಾರೋ ಹೊರಗೆ ಹೋಗ್ಯಾರೋ, ಸರಿಯಾಗಿ ಬಂದಾರೇ ಇಲ್ಲ, ಅವನ್ನೆಲ್ಲ ಇವತ್ತು ಕೇಳಬೇಕು. ಅಂದರೆ ಮಕ್ಕಳು ನಮ್ಮ ಕೈಯಲ್ಲಿ ಇರ್ತಾರೆ, ಕೊನೆಗೆ ನಮ್ಮನ್ನು ವ್ಯಾಪಾರ ಮಾಡ್ತಾರೆ. ಇಲ್ಲದ ನಮ್ಮನ್ನು ಎಲ್ಲಿರ್ತಾರೆ? ಅನಾಥಾಶ್ರಮ ವೃದ್ಧಾಶ್ರಮ ಅದ. ಅದಕ್ಕೆ ಇವತ್ತು ಎಲ್ಲರಿಗೂ ಸುಖ ಶಾಂತಿಯಾಗಲಿ, ಸಮೃದ್ಧಿಯಾಗಲಿ. ನಿಮ್ಮ ಭಕ್ತಿ, ನಿಮ್ಮ ಶಕ್ತಿ ಅದು ಪರಮಾತ್ಮನಿಗೆ ಮುಟ್ತಾ ಇದೆ. ಯಾರು ಪ್ರಸನ್ನವಾದ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅವರು ಪ್ರಸನ್ನವಾದ ಮನೆಯಿರುತ್ತೆ. ಪ್ರಸನ್ನವಾದ ಮನೆಯಾಗಿರುತ್ತೆ. ಅದಕ್ಕೆ ಸಾಧ್ಯವಿದ್ದಷ್ಟು ಎಲ್ಲರೂ ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ವಿಚಾರ ಮಾಡಿ. ಶ್ರೀಗಳ ಪಾದಗಳಲ್ಲಿ ಕೊಡಮಟ್ಟು ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಶರಣಗಳನ್ನು ಹೇಳ್ತಾ, ಇವತ್ತಿನ ಈ ಗುರು ಪೂರ್ಣಿಮೆ ದಿನ ಗುರುವಂದನಾ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ನಡೀತಾ ಇದೆ. ಏನು ಗುರು ಪೂರ್ಣಿಮೆ, ಗುರುವಂದನೆ ಅಂದರೆ ತಾವೆಲ್ಲ ಬಂದಿದ್ದೀರಿ. ಇದು ಒಂದು ಬಹಳ ಪವಿತ್ರವಾದ ಕೆಲಸ. ಈ ಆಷಾಢ ಮಾಸದಲ್ಲಿ ಬಹಳ ಅದ್ಭುತವಾದ ಒಂದು ಕಲ್ಪನೆ, ನಮ್ಮ ಪೂರ್ವಜರು ಮಾಡಿದಂಥ ಒಂದು ಕಲ್ಪನೆ. ಗುರು ಶಿಷ್ಯರ ಬಾಂಧವ್ಯವನ್ನು ಹೇಳುವಂಥ ಒಂದು ಪ್ರತೀಕ ಇದೆ ಗುರು ಪೂರ್ಣಿಮೆ. ಗುರು ಅಂದ್ರೆ ಯಾರು ಅಂದ್ರೆ ಮನೆಯ ತಾಯಿ ಏನಿದ್ದಾಳಲ್ಲ ಅವಳೇ ಜನನಿತ ಜನ್ಮಗುರು. ಮಾತೃ ಏನಿದ್ದಾಳ ಅವಳೇ ಮೊದಲನೇ ಗುರು. ಮಗುವಿಗೆ ಜನ್ಮ ತಾಳಿದ ಕೂಡಲೇ ತಾಯಿನೇ ಜನ್ಮಗುರು. ನಂತರ ನಮಗೆ ಶಿಕ್ಷಣವನ್ನು ಏನು ಕೊಡ್ತಾರಲ್ಲ ಅವ್ರು ಎರಡನೇ ಗುರು. ಮೂರನೇ ಗುರು ಯಾರು ಅಂದ್ರೆ ಪ್ರಕೃತಿ. ಗಿಡ, ಮರ, ಬಳ್ಳಿ, ಗಾಳಿ, ಗುಡ್ಡ ಇವು ಎಲ್ಲವೂ ಗುರು. ನೋಡ್ರಿ, ಆ ಗುರುವಿನ ಒಂದು ಅನುಗ್ರಹದಿಂದನೇ ಈ ಮನುಷ್ಯನ ಜೀವನ ಬರ್ತದೆ. ಗುರು ಶಿಷ್ಯರ ಬಾಂಧವ್ಯ ದ್ವಾಪಾರ ಯುಗದಲ್ಲಿ ಹೆಂಗಿತ್ತು, ಕಲಿಯುಗದಲ್ಲಿ ಹೆಂಗಾಯ್ತು, ಮತ್ತಿವತ್ತು ಈ ಸ್ಥಿತಿಯಲ್ಲಿ ಹೇಗಿದೆ. ದ್ರೋಣಾಚಾರ್ಯರು ಮಹಾ ದೊಡ್ಡ ಗುರುಗಳು. ಅವರು ಶಿಕ್ಷಣವನ್ನು ಹೇಳಿಕೊಡುವುದು ಎಷ್ಟು ಉತ್ತಮವಾಗಿತ್ತು ಅಂದ್ರೆ ಅವ್ರ ಕೈಯಲ್ಲಿ ಕಲಿತವರು ಮಹಾ ಮೇಧಾವಿಗಳೇ ಆಗಿದ್ದಾರೆ. ಆದ್ರೆ ಆ ಗುರುಗಳಿಗೆ ಒಂದು ಸಮಸ್ಯೆ ಬರುತ್ತೆ. ಏಕಲವ್ಯ ಅಂತ ಒಬ್ಬ ಕಾಡಿನಲ್ಲಿ ಬಹಳಷ್ಟು ಅವಿದ್ಯಾವಂತ, ಅವನಿಗೆ ಯಾವ ಜ್ಞಾನವೇ ಇಲ್ಲ. ಕಾಡಿನಲ್ಲಿ ವಾಸವಾದಂತ ಒಬ್ಬ ಏಕಲವ್ಯ. ಅವನು ದಿನಾಲೂ ಆ ಕಾಡಿನಲ್ಲಿ, ಅವನಿಗೆ ನಾಡು ಗೊತ್ತಿಲ್ಲ, ಕಾಡಿನಲ್ಲಿ ಅಲುಗಾಡಿ ಹಣ್ಣು ಹಂಪಲ ತಿನ್ನೋದು ಮತ್ತು ಗಿಡ ಮರ ಹತ್ತೋದು, ಇಳಿಯೋದು, ಗುಡ್ಡ ಅಲ್ಲಿ ಬೆಟ್ಟಗಳಲ್ಲಿ ಅಲಿಯೋದು, ನೀರಿನಲ್ಲಿ ಈಜೋದು, ಇದನ್ನ ಮಾಡ್ತಿರ್ತಾನೆ. ಅವನ ತಂದೆ ಮಹಾಶೂರ, ಬಿಲ್ವಿದ್ಯೆಯಲ್ಲಿ ಅಂತೂ ಅಪ್ರತಿಮ. ಈ ಮಗು ಸಣ್ಣದಿರುವಾಗ ಅವರ ತಂದೆಯನ್ನ ಅನುಕರಿಸ್ತಾ ಆ ಏಕಲವ್ಯ ಆ ಬಿಲ್ಲು ಬಿಡುವುದನ್ನು ತದೇದಿಂದ ನೋಡ್ತಿರ್ತಾನೆ. ನೋಡಿ 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 ನಂತರದಲ್ಲಿ ಅದನ್ನ ಅಭ್ಯಾಸ ಮಾಡ್ತಾನೆ. ಸುಮ್ಮನೆ ತನ್ನೊಳಗೆ ನಾನು ಅಭ್ಯಾಸ ಮಾಡ್ತಿರ್ತಾನೆ. ಕಲ್ ತಗೊಂಡು ನೀರೊಳಗೆ ಹೋಗ್ಯೋದು, ಕಲ್ ತಗೊಂಡು ಗಿಡ ಮರಗಳಿಗೆ ಹೋಗ್ಯೋದು, ಈ ಥರದ ವಿದ್ಯೆ ಕಲಿತಾ ಇರ್ತಾನೆ. ಒಂದು ದಿನ
ಅವರ ತಂದೆಗೆ ಒಂದು ಆಸೆ ಬರುತ್ತೆ, ನನ್ನ ಮಗ ಎಷ್ಟು ಅದ್ಭುತವಾದ ಬಿಲ್ಲುಗಾರನ, ಇವನಿಗೆ ಉತ್ತಮವಾದ ಗುರುವನ್ನು ಕೊಟ್ಟರೆ ಇವ ಈ ಜಗತ್ತಿನೊಳಗೊಬ್ಬ ಶ್ರೇಷ್ಠ ಬಿಲ್ಲುಗಾರ ಆಗಬೇಕು ಅಂತ ಕನಸು ಕಾಣ್ತಾನೆ. ಅವಾಗ ಅವ ನಾಡಿನ ಕಡೆ ನಾಡಿನ ಕಡೆ ಬಂದಾಗ ಅಲ್ಲಿ ರಾಜರಿಗೆ ಮಾತ್ರ ಶಿಕ್ಷಣ ಕೊಡ್ತಿರ್ತಾರೆ ದ್ರೋಣಾಚಾರ್ಯ. ಅವರನ್ನ ಭೇಟಿಯಾಗಿ ಏಕಲವ್ಯನ ತಂದೆ ವಿನಂತಿಸ್ತಾನೆ ಗುರುಗಳೇ, ನನ್ನ ಮಗನಿಗೆ ಬಿಲ್ಲುವಿದ್ಯೆ ಕಲಿಬೇಕು ಮಹದಾಶೆ ಇದೆ, ಅವನಿಗೆ ಅದರಲ್ಲಿ ಬಹಳ ಆಸಕ್ತಿ ಇದೆ, ಮೇಧಾವಿ ಆಗ್ತಾನಂತ ನನಗೂ ಬಹಳಷ್ಟು ನಂಬಿಕೆ ಇದೆ. ಅದಕ್ಕೆ ಇವನ್ನ ನಿಮ್ಮ ಶಿಕ್ಷಣ ಮಾಡ್ಕೊಂಡು ಬಿಡ್ರಿ ಅಂತ ಹೇಳಿ ನೀವು ಇವನಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ಕೊಂಡು ಅವಾಗ ಗುರುಗಳು ಇಲ್ಲ ನಕ್ಕ ಬರುದಿಲ್ಲ, ನನಗೆ ಶಿಕ್ಷಣ ಕಲಿಸ್ರಿ ಅಂತಂದು ಯಾವ ಶಿಕ್ಷಣ ಹೋದ್ರು ಗುರುಗಳು ಇಲ್ಲ ನಕ್ಕ ಬರುದಿಲ್ಲ. ಆದ್ರೆ ಅಲ್ಲಿ ಒಂದು ಸಂದರ್ಭ ಏನಾಗಿದೆ ಅಂದ್ರೆ ಆ ಗುರುಗಳು ಅಲ್ಲಿ ಏನು ರಾಜನ ಮಕ್ಕಳಿಗೆ ಪಾಂಡವರೇನಿಗೆ ಅವ್ರಿಗೆ ಎಷ್ಟು ಕಲಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರ್ತಾರೆ, ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇವರಿಗೆಲ್ಲರ ನಾನು ಬೇರೆ ಯಾರಿಗೆ ಶಿಕ್ಷಣ ಕೊಡುವುದಿಲ್ಲ, ಯಾಕಂದ್ರೆ ಅಲ್ಲಿರುವವರು ಬಹಳ ಮೇಧಾವಿಗಳಾಗಬೇಕು ಮಹದಾಶೆ. ಗುರುಗಳಿಗೆ ಏನಿರ್ತದೆ ಆ ಆಸೆ, ನನ್ನ ಹತ್ರ ಇರೋ ಶಿಷ್ಯರು ಮೇಧಾವಿಗಳಾಗಬೇಕು, ಅದ್ವಿತೀಯ ಆಗಬೇಕು. ಹಂಗೆ ಆಸೆ ಪಟ್ಟ ಆ ಗುರುಗಳು ಏನ್ ಮಾಡಿರ್ತಾರೆ, ದ್ರೋಣಾಚಾರ್ಯರು ಆಶ್ವಾಸನೆ ಕೊಟ್ಟಿರ್ತಾರೆ, ನಿಮಗಲ್ಲದ ರಾಜ ಮನೆತನದ ಮಕ್ಕಳಿಗಲ್ಲದೆ ನಾನು ಬೇರೆ ಯಾರಿಗೆ ಶಿಕ್ಷಣ ಕಲಿಸಲ್ಲ. ನೋಡ್ರಿ ಗುರು ಶಿಷ್ಯರ ಗದ್ದಲ ನೋಡ್ರಿ. ಈ ಶಿಷ್ಯ ತದೇಕ ಚಿತ್ತದಿಂದ ಬಂದವರಿಗೆ ಶಿರಸ ನಮಸ್ಕಾರ ಮಾಡಿ ಗುರುಗಳನ್ನು ನಿಮ್ಮ ಹತ್ರ ಓದೋಂಗಾಗಿದೆ. ನಾನು ಒಬ್ಬ ಬಹಳಷ್ಟು ಕೀಳ ಜಾತಿಯ ಒಬ್ಬ ಹುಡುಗ, ಬಹಳ ಸಂಕಷ್ಟ ಬರುತ್ತದೆ ಗುರುಗಳಿಗೆ. ಅವಾಗ ಅವರು ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ, ಇಲ್ಲ ಒಂದು ಧರ್ಮಶಾಸ್ತ್ರ ಮಾಡಿದ್ದಾರೆ ಇಲ್ಲಿ, ನಾನು ವಿದ್ಯೆಯನ್ನ ಈ ರಾಜಕುಲದ ಪುತ್ರರಿಗೆ ಮಾತ್ರ ಹೇಳ್ಕೊಡೋದು, ಹೀಗಾಗಿ ನನಗೆ ಸಾಧ್ಯ ಆಗುದಿಲ್ಲ. ನೋಡ್ರಿ ಎಷ್ಟು ವಿಚಿತ್ರ. ಆಸೆಯಿಂದ ಕಲಿಯಲು ಬಂದವನಿಗೆ ಗುರು ನಿರಾಕರಣೆ ಮಾಡುವಂತ ಸಂದರ್ಭ ಬರ್ತದೆ. ಆದ್ರೆ ಶಿಷ್ಯ ಕಳೆಗುಂದಲಿಲ್ಲ, ಎದೆಗುಂದಲಿಲ್ಲ, ತನ್ನ ಮನಸಾರೆ ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡ್ತಾನೆ. ಗುರುಗಳೇ ನನಗೆ ಆಶೀರ್ವಾದ ಮಾಡಿ. ಅದಷ್ಟ ಅವರು ನೋಡಿದ್ದಮ್ಮ, ಆ ಸಂದರ್ಭದೊಳಗೆ ಮಾತ್ರ ಅವರು ನೋಡಿದ್ದಮ್ಮ. ಅಲ್ಲಿಂದ ತೆರಳ್ತಾರ, ಬಹಳ ದುಃಖದಿಂದ ಮರಳಿ ಕಾಡಿ ದಿನ அவங்க ಅದ ಚಿಂತೆ. ಗುರುಗಳು ಎಷ್ಟು ಪ್ರಸನ್ನ, ಗುರುಗಳು ಎಷ್ಟು ಶ್ರೇಷ್ಠ ಇದ್ರು, ಗುರುಗಳು ಎಷ್ಟು ಅದ್ವಿತೀಯ ಅವ್ರ ಕನಸನ್ನ ಕಾಣಕ್ಕೆ ಶುರು ಮಾಡ್ಬಿಡ್ತ ಹುಡುಗ. ನೀವು ನೋಡಿರ್ಬೋದು, ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾವಲ್ಲ, 1ನೇತ 2ನೇತ ಓದುವಾಗ ಅಲ್ಲಿ ಹೋದಾಗ ಮನೆಗೆ ಬಂದು ಬಡಬಡಿಸ್ತಿರ್ತಾವ. ನೋಡ್ರಿ ಸರ್ ಹೇಳಿದ್ರು, ಏನ್ರಿ ಟೀಚರ್ ನೀವೇನಾದ್ರು ಕಲಿಸಿದ್ದು ಮನ್ಯಾಗ ಮಕ್ಕಳು ಮೊದಲಿಗೆ ಶಾಲೆಗೆ ಹೋಗಿ ಬಂದು ಕೂಡ ಮನ್ಯಾಗ ಬಡಬಡಿಸ್ತಾವ ಅಂದ್ರೆ ಕಲಿಸೋದು. ಹಂಗ ಬಾಲಕ ಏಕಲವ್ಯ ಕಾಡಿನಲ್ಲಿ ಗುರುವಿನ ಸ್ಮರಣೆ ಮಾಡ್ತಾನ, ಮತ್ತು ಅವ್ರನ್ನೊಂದು ಚಿತ್ರಣ ತಯಾರು ಮಾಡ್ತಾನೆ, ಮೂರ್ತಿ ಮಾಡಿ ವಿದ್ಯೆಯನ್ನ ಕಲಿತಾನೆ. ಅವನ ಭಕ್ತಿ ಎಷ್ಟಿತ್ತು ಅಂದ್ರೆ ಈ ಜಗತ್ತಿನಲ್ಲಿ ಯಾರೂ ಮೀರಿಸಬಾರ್ದು ಅಂತ ಮಾರ್ಗವನ್ನು ಕನಸಿತ್ತವ. ಹಂಗಾಗಿ ಆ ಬಿಲ್ಲು ವಿದ್ಯೆಯನ್ನ ಕಲಿತಾ ಬಹಳ ಮೇಧಾವಿ ಆಗ್ತಾನೆ. ಒಂದು ಸಲ ಈ ರಾಜಮನೆತನದ ಪಾಂಡವರೆಲ್ಲ ಆ ಕಾಡಿನಲ್ಲಿ ವಿಹಾರ ಮಾಡೋದು. ಭಾರಿ ದರ್ಬಾರದೊಳಗ ಅರ್ಜುನ ಮತ್ತು ಅವನ ಸಹಪಾಠಿಗಳೆಲ್ಲರೂ ಬರ್ತಾರೆ, ನಾಯಿ ತಗೊಂಡ್ಬಂದಿರ್ತಾರೆ ಜೊತೆಗೆ. ಕಾಡಿನೊಳಗೆ ಹೋಗ್ಬೇಕಲ್ಲ, ಹೋಗ್ತಾ ಇರ್ತಾರೆ, ವಿಹರಿಸ್ತಿರ್ತಾರೆ, ಭಾಳ ಸಂಭ್ರಮ ಅವ್ರಿಗೆ. ಕಾಡಿನೊಳಗೆ ಹೋಗುವಾಗ ನಕ್ಕೊಂತ ಎಲ್ಲ ಜೋರು ಏನೇನು ಮಾಡ್ಕೊತಾರೆ. ಅರ್ಜುನ ಹೊಂಟಾನಂದ್ರೆ ಅದೊಂದು ಇಲ್ಲ ಬೇರೆ, ಆ ಟಿವಿನ ಬೇರೆ ರಾಜನ. ಅದ್ರಾಗ ಅರ್ಜುನ ಹೊಂಟಾನಂದ್ರೆ ಅದು ದೊಡ್ಡ ಒಂದು ಸಂಭ್ರಮ. ಇವರೆಲ್ಲ ಹೋಗ್ತಿರ್ತಾರೆ. ಹೋಗ್ತಾ ಇವರು ನಾಯಿಗಳು ಬೊಗಳು ಬಂದ್ ಮಾಡ್ಬಿಡ್ತಾರೆ.
ಅವಾಗ ಇವ್ರಿಗೆ ಆಶ್ಚರ್ಯ ಆಗ್ತದೆ ನೋಡ್ತಾರೆ. ಆ ನಾಯಿಗಳಿಗೆ ಬಿಲ್ಲುಗಳನ್ನು ಬಾಣಗಳು ಬಂದು ಅಡ್ಡಿರ್ತಾವೆ, ಆದ್ರೆ ರಕ್ತ ಬಂದಿರುವುದಿಲ್ಲ. ನೋಡ್ರಿ, ಬಿಲ್ಲು ವಿದ್ಯೆ ಅಂದ್ರೆ ಸುಮ್ಮನೆ ಅಲ್ಲ. ಇವತ್ತು ಭಾರತಕ್ಕೆ ಒಲಿಂಪಿಕ್ಸ್ ಆಟಗಳಲ್ಲಿ ಬಿಲ್ಲು ವಿದ್ಯೆಯಲ್ಲಿ ಮಾತ್ರ ಚಿನ್ನದ ಪದಕ ಬರ್ತಾ ಇದೆ. ಚಪ್ಪಾಳೆ ಕೊಡಲಿ. ಭಾರತಕ್ಕೆ ಬಿಲ್ಲು ವಿದ್ಯೆಯಲ್ಲಿ ಮಾತ್ರ ಚಿನ್ನದ ಪದಕ ಬರ್ತಾ ಇದೆ. ಅಂದ್ರೆ ಆ ಸಂಪ್ರದಾಯ ಇನ್ನೂ ಮುಂದುವರೆದಿದೆ. ಬೇರೆ ಬೇರೆ ಆಟಗಳಲ್ಲಿ ಬರ್ತಾ ಇಲ್ಲ. ಕಂಚು ಬರ್ತಾ ಇದೆ, ತಾಮ್ರ ಬರ್ತಾ ಇದೆ, ಬೇರೆ ಬೇರೆ ಬರ್ತಾ ಇದೆ. ಆದ್ರೆ ಚಿನ್ನ ಬಂದದ್ದು ಬಿಲ್ಲು ವಿದ್ಯೆಯಲ್ಲೇ ಬರ್ತಾ ಇದೆ. ಅಂದ್ರೆ ಆ ಪರಂಪರೆ ಇನ್ನೂ ಮುಂದುವರೆದಿದೆ. ಅವಾಗ ಅವರು ಆಶ್ಚರ್ಯ ಆಗ್ತಾರೆ, ಈ ನಾಯಿಗಳಿಗೆ ಬಿಲ್ ಬಿಟ್ಟವ್ರು ಯಾರು? ಮತ್ತೆ ಈ ಬಿಲ್ ನಟ್ಟವಂದ್ರೆ ರಕ್ತ ಬಂದಿಲ್ಲ, ಬೊಗಳಬಾರ್ದಷ್ಟೇ, ಹಂಗೆ ಮಾಡ್ಯಾರ. ಅವ್ರಿಗೆ ಬಹಳ ಆಶ್ಚರ್ಯ, ಯಾರು ಬಿಟ್ಟದಂತ ಆಶ್ಚರ್ಯ ಆಗಿ ಗುರುಗಳು ಜೊತೆಗಿರ್ತಾರೆ. ಅವ್ರು ಕರ್ಕೊಂಡು ಹೋಗ್ತಾರೆ, ಇದು ಯಾರು ಬಿಟ್ಟಾರ ನೋಡೋಣ. ಅಲ್ಲಿ ಹೋದ್ರೆ ಏಕಲವ್ಯ ಈ ಗುರುಗಳ ಒಂದು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಅಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತಾರೆ. ಅವಾಗ ಇವ್ರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತೈತಿ. ಇವ್ರಿಗೆ ರಾಜಮಂತ್ರದ ಅರ್ಜುನ ಅವರೆಲ್ಲ ಅವರ ಸಪಾಟಿಗಳಿಗೆ ಭಯಂಕರ ಸಿಟ್ಟು ಬಂದ್ಬಿಡ್ತೈತಿ. ನಮ್ಮ ಗುರುಗಳು ಸುಳ್ಳು ಹೇಳಿಬಿಟ್ಟಾರ, ನಮಗೆ ಮೋಸ ಮಾಡಿಬಿಟ್ಟಾರ. ಯಾಕ್ರಿ ನಮ್ಮ ಗುರುಗಳು ನಮಗೆ ಮೋಸ ಮಾಡ್ಬಿಟ್ಟಾರ. ಅವಾಗ ಬಹಳ ಆಶ್ಚರ್ಯ ಆಗ್ತದೆ. ನೋಡ್ರಿ, ಗುರು ಶಿಷ್ಯ ಬಾಂಧವ್ಯ ಅನ್ನೋದು ಬಹಳ ಪ್ರಕಾರ ಅದನ್ನು ಮೀರಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಡೆಗೆ ಪ್ರಶ್ನೆ ಮಾಡ್ತಾರೆ ಅವ್ರು ಗುರುಗಳಿಗೆ, ಅಲ್ರಿ ಗುರುಗಳ, ನೀವು ನಮ್ಗೆ ಬಿಟ್ಟು ವಿದ್ಯೆ ಯಾರಿಗೂ ಕಲಿಸೋದಿಲ್ಲ ಅಂತ ಹೇಳಿ ನೀವು ಶಾಸನ ಬರೆದು ಕೊಟ್ಟಿರಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಪ್ರತಿಷ್ಠಾಪನ ಮಾಡಿ ನಾವು ಪೂಜೆ ಮಾಡಕ್ಕಾನ, ನೋಡಿದ್ರೆ ನಮಗಿಂತ ಅದ್ಭುತವಾದ ಬಿಲ್ ವಿದ್ಯೆ ಕಲಿತು ಬಿಟ್ಟಾನ, ಇದೇನು ಅಂತ ಕೇಳ್ತಾರೆ ಅವರು. ಗುರುಗಳಿಗೆ ಧರ್ಮ ಸಂಕಟ. ನಾನು ಕಲಿಸಿಲ್ಲಪ್ಪ, ನಾನು ಗುರುನು ಅನ್ನಕ್ಕೆ ಬರೋದು ಇವ್ರಿಗೆ ಕಲಿಸಿಲ್ಲ. ಆದ್ರೆ ಈ ಗುರುಗಳಂತ ಎಲ್ಲ ವಿದ್ಯೆ ಕಲಿತಿಲ್ಲ. ನಾವು ಈ ಅರ್ಜುನ ಅವ್ರ ಹತ್ರ ಇದ್ದು ಕಲಿತಿಲ್ಲ. ಆದ್ರೆ ಅವ್ರು ನೋಡ್ಲಾರ್ದ ಕಲ್ತ್ಬಿಟ್ಟ. ನೀವು ಇದು ಗಂಧ ಕೊಡ್ತು. ಅವಾಗ ಒಂದ್ಸಲ ಅರ್ಜುನ ಗುರುಗಳ ಮಗ ನೋಡ್ತಾರೆ, ಗುರುಗಳ ನೀವು ಮೂರ್ತಿ ಐತಲ್ರಿ, ನೀವು ಹೌದಾ ಅಲ್ಲ ಅಂತ ಕೇಳ್ತಾನೆ ಅವ್ರು. ಹೌದು, ಮತ್ತೆ ನೀವು ಬಿಲ್ಲು ವಿದ್ಯೆ ಮತ್ತೆ ಯಾರಿಗೂ ಕಲಿಸೋದಿಲ್ಲ ಅಂತ ನಮ್ಗೆ ಮಾತು ಕೊಟ್ಟಿರಲ್ಲ. ಹೌದು ಅಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತಾನೆ. ನೋಡ್ರಿ, ಶಿಷ್ಯರಲ್ಲೇ ವಿಚಿತ್ರ ಶಿಷ್ಯಗಳಿರ್ತಾರೆ. ಅವಾಗ ದ್ರೋಣಾಚಾರ್ಯ ಬಹಳಷ್ಟು ದಿಗ್ಭ್ರಮೆ ಆಗಿ, ಇವನಿಗೆ ನಾನು ಹೇಳ್ಕೊಟ್ಟಿಲ್ಲ, ಆದ್ರೆ ಇವಳು ನನ್ನ ಕೈ ಬಿಟ್ಟಿಲ್ಲ, ಈ ಶಿಷ್ಯ ನನ್ನ ಕೈಯೇ ಬಿಟ್ಟಿಲ್ಲ, ನಾನು ಇವ್ನಿಗೆ ಹೇಳ್ಕೊಟ್ಟಿಲ್ಲ, ನನ್ನ ಹತ್ರ ಇದ್ದು ಬೆಳೆದು ಕರ್ತವ ಇಷ್ಟು ಪ್ರತಿಭಾವಂತ ಗೊತ್ತಿಲ್ಲ ಅಂತ ಅಲ್ಲ. ಗುರು ಶಿಷ್ಯ ಅವನಿಗೆ ಭಕ್ತಿ ಇಲ್ಲ, ಕಲ್ತಿಲ್ಲ. ಇವ ಅಲ್ಲಿ ಕಣ್ಣೆದುರಿಗೆ ಇಲ್ಲ ಅಂದ್ರು ಭಕ್ತಿ ಇದೆ, ಬಹಳ ಅರ್ಹತೆ ಆಗಿದೆ. ಅವಾಗ ಅರ್ಜುನ ಸ್ವಾರ್ಥಿ ಹೇಳ್ತಾರೆ, ಏನ್ರಿ ನೀವು ಮತ್ತೆ ನಿಮ್ಮನ್ನು ಗುರು ಅಂತ ಅವನ ಒಪ್ಕೊಂಡ್ರ, ನಿಮ್ದು ಬ್ಯಾಟ್ ಮಾಡ್ರಿ, ಅವನ ಒಪ್ಕೊಂಡ್ಬಿಟ್ಟಾನ. ಹಂಗಾದ್ರೆ ಗುರು ಕಾಣಿಕೆ ಕೇಳ್ಬಿಡ್ರಿ. ನೋಡ್ರಿ ಎಲ್ಲಿಗೆ ತರ್ತಾರೆ ಸಂದರ್ಭ. ಅವಾಗ ಗುರುಗಳು ತಮಗೆ ಮನಸ್ಸಿಲ್ಲ ಅಂದ್ರೆ ಮನಸ್ಸಿನಿಂದ, ಆಯ್ತಪ್ಪ ನೀನು ನನ್ನ ಶಿಷ್ಯ ಅಂತ ಹೇಳ್ತೀಯಾ, ಗುರು ಕಾಣಿಕೆಯಾಗಿ ನಾನು ಒಂದೇನೋ ಕೇಳ್ತೀನಿ, ಕೊಡ್ತೀಯಾ? ಆ ಶಿಷ್ಯ ಎಷ್ಟು ಪ್ರಕರಿತ ಅಂದ್ರೆ, ನನ್ನ ಪ್ರಾಣ ಬೇಕಾದ್ರೆ ಕೊಡ್ರಿ ಅಂತ. ಅವಾಗ ಗುರುಗಳಿಗೆ ಒಳಗೊಳಗ ದುಃಖ ಆಗುತ್ತೆ. ನನಗೆಂತ ಶಿಷ್ಯ ಸಿಕ್ಬಿಟ್ಟ ಆನಂದಾಗುತ್ತೆ ಅವ್ರಿಗೆ, ಆದ್ರೆ ಒಳಗೊಳಗ ದುಃಖನೂ ಆಗುತ್ತೆ. ನಾನು ಎಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿಟ್ಟನಲ್ಲ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಬಲಗೈ ಹೆಬ್ಬರ ಕೊಟ್ಬಿಡೋದು. ಯಾಕೆ ಬಲಗೈ ಹೆಬ್ಬರ ಕೇಳ್ತಾರಂದ್ರೆ, ಅರ್ಜುನ ನನಗೆ ಮತ್ತೆ ಇಲ್ಲದೆಲ್ಲ ಪ್ರಶ್ನೆ ಕೇಳ್ತಾನೆ. ಅಲ್ಲಿ ಹೋದ್ರೆ ಇವನು ಬಲಗೈ ಹೆಬ್ಬರ ತಗೊಂಡ್ಬಿಟ್ರೆ ಇವ್ನು ಬಿಲ್ ಬಿಡಕ್ಕೆ ಬರೋದಿಲ್ಲಲ್ಲ, ಬಾಣ ಬಿಡಕ್ಕೆ ಬರೋದಿಲ್ಲಲ್ಲ, ಆ ಕಾರಣಕ್ಕೆ ಹೆಬ್ಬಳ ಅವಾಗ ಕೇಳಿದ ತಕ್ಷಣ ಅಭಿಮನ್ಯು ಲೇಟ್ ಮಾಡಲಿಲ್ಲ. ಒಂದು ಕ್ಷಣದೊಳಗೆ ಅವನ ಬಲಗೈದು ಹೆಬ್ಬರಳನ್ನು ಕೊಯ್ದು ಗುರುಗಳಿಗೆ ಅರ್ಪಣೆ ಮಾಡಿ. ನೋಡ್ರಿ, ಗುರು ಶಿಷ್ಯ ಬಾಂಧವ, ಆ ಬಾಂಧವ್ಯದ ಪ್ರತೀಕವೇ ಗುರು ಪೂರ್ಣಿಮೆ. ಗುರುಗಳ ಶ್ರೇಷ್ಠತೆಯನ್ನು ಹೇಳುವುದು. ಆ ದ್ವಾಪಾರ ಯುಗದಲ್ಲಿ ಅಭಿಮನ್ಯುವಾಗ ಆ ಗುರುಗಳು ಅವನ ಬಲಗೈ ಹೆಬ್ಬರ ತಗೊಂಡು ಹೋದ್ರೆ ಏನಾಗ್ತದೆ,
ಗುರುಗಳ ಭಕ್ತಿ ಕಡಿಮೆ ಆಗಿಲ್ಲ. ಈ ಜಗತ್ತಿನಲ್ಲಿ ಯಾರು ಅವನು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಇವನ್ ಯಾರು ಸೋಲ್ಸಕ್ಕೆ ಆಗುದಿಲ್ಲ. ಅಭಿಮನ್ಯುವನ್ನು ಸೋಲಿಸಿದವ ಶ್ರೀಕೃಷ್ಣ ಪರಮಾತ್ಮ. ಯಾಕಂದ್ರೆ ಅವನು ಹಂಗ ಬಿಟ್ಬಿಟ್ಟಿದ್ರೆ ಬಹಳಷ್ಟು ಮೇಧಾವಿ, ಶೂರ, ಧೀರ. ಹಂಗ ಗುರು ಶಿಷ್ಯರ ಬಾಂಧವ್ಯ ಅನ್ನೋದು ಬಹಳ ಅದ್ವಿತೀಯ. ಆ ದ್ವಾಪಾರ ಯುಗದಲ್ಲಿ ಅವರಾಗಿದ್ರು. ಇನ್ನು ಕಲಿಯುಗಕ್ಕೆ ಬಂದ್ಬಿಡೋದು ಡೈರೆಕ್ಟ್ ಆಗಿ. ನೀವು ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರ್ತೀರಿ. ಇವರೊಬ್ಬರು ಶಿಷ್ಯರ. ಇವ್ರು ನೋಡ್ರಿ ಇಡೀ ಪ್ರಪಂಚದಲ್ಲಿ ತಮ್ಮ ಒಂದು ವಾಕ್ ಚಾತುರ್ಯ, ಧರ್ಮ ಪ್ರಚಾರ ಕ್ರಿಯೆ ಮತ್ತು ಸಮಾಜದ ಸೇವೆಗಾಗಿ ಈ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾಗಿ ಹೋದ್ರು. ಬೇರೆ ಬೇರೆ ದೇಶಗಳಲ್ಲಿ ತಮ್ಮದೇ ಆದ ಛಾಪ್ ಮೂಡಿಸಿದ್ರು. ಭಾರತೀಯರಂದ್ರೆ ಯಾರು, ಭಾರತೀಯತೆ ಅಂದ್ರೆ ಏನು, ಹಿಂದೂ ಧರ್ಮ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು, ನಾವೆಲ್ಲ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು, ಇದನ್ನೆಲ್ಲ ಎಲ್ಲಾ ದೇಶಗಳಲ್ಲಿ ಕಾಲ್ನಡಿಗೆಯಿಂದ ಸಂಚರಿಸಿ ಜಗತ್ತಿನಾದ್ಯಂತ ಹರಡಿದಂತ ಮಹಾತ್ಮ ಸ್ವಾಮಿ ವಿವೇಕಾನಂದ. ಇವ್ರದ್ದು ಬಹಳ ವಿಚಿತ್ರ. ಇವ್ರು ಬಹಳ ಬಾಲ್ಯದಲ್ಲಿ ಬಹಳಷ್ಟು ತುಂಡು ಹುಡುಗಾಡ್ತಾರೆ. ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಅವ್ರ ಗುರುಗಳಿಗೆ ಆಗ್ತಿದ್ದಿಲ್ಲ. ಅವ್ರ ಗುರುಗಳು ಬಹಳಷ್ಟು ರಾಮಕೃಷ್ಣರು ಬಹಳಷ್ಟು ಕಷ್ಟಪಡ್ತಿದ್ರು ಈ ಶಿಷ್ಯನ ಕಂಟ್ರೋಲ್ ಮಾಡೋದು. ಆದ್ರೆ ಈ ಶಿಷ್ಯನಲ್ಲಿ ಆ ಗುರುಗಳ ಬಗ್ಗೆ ರಾಮಕೃಷ್ಣರಲ್ಲಿ ಇರ್ತಕ್ಕಂಥ ಭಕ್ತಿ, ಶ್ರದ್ಧೆ ಎಷ್ಟಿತ್ತು ಅಂದ್ರೆ ರಾಮಕೃಷ್ಣ ಪರಮಹಂಸರು ಅಂತ ಗೊತ್ತಾಗಿದ್ದ ವಿವೇಕಾನಂದರು. ನೋಡ್ರಿ, ಶಿಷ್ಯನಿಂದ ಅವರ ಗುರುಗಳ ಹೆಸರು ಇಡೀ ವಿಶ್ವದಲ್ಲಿ ಪ್ರಚಲಿತ. ಇದು ಗುರು ಶಿಷ್ಯ ಬಾಂಧ. ಇನ್ನ ಗುರು ಅಂತಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್. ಇಷ್ಟ ಸಾಧ್ಯ ಅಣ್ಣವ್ರು ಹೇಳಿದ್ರು. ಫಸ್ಟ್ ಗುರು ತಾಯಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಲಿ ಗದೇಸಿ ಅಂತ ಹೇಳ್ತಾರ. ತಾಯಿನೂ ಸಹ ಗುರು. ತದನಂತರದಲ್ಲಿ ಗುರುಗಳು ಗುರು, ನಂತರದಲ್ಲಿ ಈ ಪ್ರಕೃತಿನೂ ಗುರು ಅಂತ ಹೇಳಿದ್ರು. ಅದು ಎಷ್ಟು ಸೂಕ್ತ ಮತ್ತು ಸಮಂಜಸ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ನಾವು ಪ್ರತಿಯೊಂದನ್ನು ಕಲಿಬೇಕಾದಂತೆ ಇರ್ತದೆ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ನಾನು ಮಹಾನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನನಗೆಲ್ಲವೂ ಗೊತ್ತೈತಿ ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬಹಳ ತಪ್ಪು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ನಾವು ಬಹಳ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಆ ಸಾಧನೆ ಹಿಂದೆ ಆ ಗುರುವಿನ ಮಾರ್ಗದರ್ಶನ ಸದಾ ಇರಲಿ. ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಆ ಗುರುವಿನ ಆಶೀರ್ವಾದ ತಮಗೂ ಇರಲಿ. 28 ದೇಶ ಸುತ್ತಿ ಬಂದಂಗೆ ನೀವು ಇಲ್ಲಿ ಅವ್ರು ಕೆಳಗೆ ಕೂತಿರಲ್ಲ. ಈಗ ನಮ್ಮ ಪತ್ರಿಕಾ ಬಳಗದ ಮುಖಂಡರಾದಂಥ ನಮ್ಮ ಸಂಗನಗೌಡರು ಒಂದಿಷ್ಟು ಮಾತುಗಳನ್ನು ಹೇಳಬೇಕಂತ ಅವ್ರಿಗೆ ಕೇಳ್ತಾರೆ. ಇವತ್ತಿನ ದಿವಸ ಸದ್ಗುರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ರಾಜಯೋಗಿನ ಮಹಾಸ್ವಾಮಿಗಳವರ ಪಾದಕ್ಕೆ ಹರಿಮಣಿದು ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಾಡಿನ ಸಂಪರ್ಕರ ಸಮ್ಮುಖದಲ್ಲಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಸರಳವಾಗಿ ಸದ್ಗುರುವಿನ ಭಕ್ತಿಗೆ ಪಾತ್ರ ಅಂತ ಎಲ್ಲ ನಮ್ಮ ಹುಬ್ಬಳ್ಳಿಯ ನಾಡಿನ ಜನತೆಗೆ ಎಲ್ಲರಿಗೂ ವಂದಿಸುತ್ತಾ ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅಕ್ಕ ತಂಗಿಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದ್ರ, ಮಕ್ಕಳಿಗೆ ಈಗ ನೋಡ್ರಿ ಯಾವ್ದಾರ ಒಂದು ಹೊಸ ಫಿಲ್ಮ್ ಬಂದತ್ತಂತಂದ್ರೆ ಎಲ್ಲಾರು ಸಾವಿರಾರು ಮಂದಿ ಹೋಗ್ತಾರೆ.
ಇಲ್ಲಿ ಒಂದು ಗುರುವಿನ ಕಾರ್ಯಕ್ರಮ ನಡೆಯಬೇಕಂತಿ ಅಂತಂದ್ರೆ ತಮ್ಮ ಮಕ್ಕಳನ್ನ ಸಹಿತ ಇಲ್ಲಿ ಕರ್ಕೊಂಡು ಬರ್ಬೇಕಾದಂತ ಒಂದು ಗುರುವಿನ ಸಂಸ್ಕಾರವನ್ನು ಕೊಡಬೇಕು ಮೊದಲು. ನಾವು ಮಕ್ಕಳಿಗೆ ಏನ್ ಕೊಡ್ಬೇಕಂತಂದ್ರೆ ದುಡ್ಡು, ಇವತ್ತು ಹಣ, ಆಸ್ತಿ ಯಾವುದೂ ನಾವು ಕೊಟ್ಟರು ಸಹಿತ ಅದು ಬಾಳಿನ ಉಳಿಯಂಗಿಲ್ಲ. ಮಕ್ಕಳಿಗೆ ನಾವು ಮೊದಲು ಏನ್ ಕೊಡ್ಬೇಕಂತಂದ್ರೆ ಸಂಸ್ಕಾರ ಕೊಡ್ಬೇಕು. ನಮ್ಮ ಭಾರತ ದೇಶ ಸನಾತನ ಧರ್ಮ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ. ಸನಾತನ ಧರ್ಮ ದೇವರ ಆಧ್ಯಾತ್ಮಿಕ ಚಿಂತನೆ ಇಲ್ಲೇ ಕೃತಾಯುಗ, ದ್ವಾಪಾರ ಯುಗ, ಈಗ ಹಲವಾರು ಯುಗಗಳ ಒಂದು ಚಿತ್ರಣವನ್ನ ನಮ್ಮ ಗುರುವಿನ ಮುಖಾಂತರ ನಾವು ಪಡಿತಾ ಇರ್ತೇವೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ ಇಂಥ ಗುರುಗಳ ಉಪದೇಶವನ್ನು ಪಡಿಬೇಕು. ಇವತ್ತ ಡಾಕ್ಟರ್ ಚಂದ್ರಶೇಖರ ಶಿವಯೋಗಿ ರಾಜಯೋಗಿ ಮಹಾಸ್ವಾಮಿಗಳು 28 ದೇಶಗಳಲ್ಲಿ ಅಡ್ಡಾಡಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಪ್ರವಚನವನ್ನು ನೀಡಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಅಪಾರ ಭಕ್ತ ಬಳಗವನ್ನು ಹೊಂದಿದಂತ ಇಲ್ಲಿ ನಾಡಿನ ಪ್ರತಿಯೊಬ್ಬರು ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರತಿಯೊಬ್ಬರು ನಾಡಿನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನಮಂತ್ರಿಗಳು ಸಹಿತ ಮಹಾತ್ಮರ ಆಶೀರ್ವಾದವನ್ನು ಪಡೆದುಕೊಂಡ ಸಾಕಷ್ಟು ಮಂದಿ. ಅವರಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಸಾಕಷ್ಟು ಮಂದಿ. ಒಬ್ರು ಇಬ್ರು ಹೇಳಿಕೆ ಅವ್ರ ಹೆಸರಿಲ್ಲ. ನೀವು ಮೇಲ್ಗಡೆ ಮಠಗಳಲ್ಲಿ ಹೋದ್ರೆ ಒಂದು ಸಾವಿರಾರು ರಾಜಕೀಯ ಮುಖಂಡರಿರ್ಬೋದು, ಆಧ್ಯಾತ್ಮಿಕ ಜೀವಿಗಳಿರ್ಬೋದು, ಈಶ್ವರ ಅಂತಕ್ಕಂಥ ತತ್ವಜ್ಞಾನಿಗಳಿರ್ಬೋದು, ಇಡೀ ಜಗತ್ತಿನ ದರ್ಶನ ಆಗ್ತದಲ್ಲಿ. ಈಶ್ವರ ದರ್ಶನ ಅನ್ನೋದ್ರ ಜಗತ್ತಿನ ದರ್ಶನ ಆಗ್ತದಲ್ಲಿ. ಪ್ರತಿಯೊಬ್ಬರು ನೀವು ಯಾವುದೇ ಜಿಲ್ಲಾ ತಗೊಳ್ರಿ, ಯಾವುದೇ ತಾಲೂಕು ತಗೊಳ್ರಿ, ಯಾವುದೇ ರಾಜ್ಯ ತಗೊಳ್ರಿ, ಯಾವುದೇ ದೇಶದ ತಗೊಳ್ರಿ, ನೀವು ಯಾರ ಒಬ್ಬರದು ಮಾಹಿತಿ ಅಜ್ಜಾರ ಮುಂದೆ ನೀವು ಪ್ರಸ್ತಾಪ ಮಾಡಿದ್ರಂದ್ರೆ ಅಲ್ಲಿ ಒಂದು ಫೋಟೋ ತಗೊಂಡ್ ಬರ್ತಾರ. ದೇವೇಗೌಡರ ಹತ್ರ ಹಿಡ್ಕೊಂಡು ನಾಡಿನ ಪ್ರತಿಯೊಬ್ಬರು ಜಗತ್ತಿನ ಅವರು ಯಾರು ಅವ್ರ ವಿಮಾನವನ್ನ ಯಾರ ಇದು ಮಾಡ್ತಾರೆ ಯಾರು ಅವರು ಸಹಿತ ಅಜ್ಜಾರ ತಗೊಂಡು ಹಾಗಾಗಿ ಇಂಥ ಗುರುಗಳ ಒಂದು ಪ್ರವಚನವನ್ನು ಕೇಳಿ ಗುರುವಂದನ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಏನ್ ಮಾಡ್ಬೇಕಂತ ಮಕ್ಕಳಿಗೆ ಇಂಥವ್ರ ಹಿತನುಡಿಗಳನ್ನ ಕೇಳಿಸ್ಬೇಕು. ಹಾಗಾಗಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಕೊಡಿ. ಈ ಗುರುವಂದನ ಕಾರ್ಯಕ್ರಮ ಇವತ್ತು ಒಂದೇ ದಿನದ ಆಗ್ಬಾರ್ದು. ಪ್ರತಿದಿನ ನಾವು ಗುರುಗಳನ್ನ ಹತ್ರ ಬಂದು ನಮ್ಮ ಮಕ್ಕಳಿಗೆ ಆಗಲಿ, ನಮ್ಮ ಹಿತೈಷಿಗಳಿರ್ಲಿ, ನಮ್ಮ ಬಂಧುಗಳಿರ್ಲಿ, ಯಾರೋ ಇರಲಿ, ಗುರುಗಳ ಹತ್ರ ಕರ್ಕೊಂಡ್ಬರ್ಬೇಕು. ಅಂತವ್ರ ಹಿತನುಡಿಗಳನ್ನ ಕೇಳಬೇಕು. ಇಂಥ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ಗುರುವಿನಿಂದ ನಾವೇನಾದ್ರೂ ಒಂದು ಆಶೀರ್ವಾದ ಆಕತಿ, ಮುಕ್ತಿ ಸಿಗ್ತದೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಿ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್. ಈಗ ನಮ್ಮ ಸಂಗನಗೌಡರು ಅವರಿಗೆ ಧನ್ಯವಾದಗಳು. ಅವರು ಕೂಡ ಚೇತನ್ ಟಿವಿ ಮಾಧ್ಯಮದ ಒಬ್ಬ ಪ್ರಜ್ಞಾವಂತ ನಾಗರಿಕರು. ಭಾಳಷ್ಟು ಮಾಧ್ಯಮದ ಒಂದು ಚಿತ್ರಣವನ್ನು ಭಾಳ ಅದ್ವಿತೀಯವಾಗಿ ಅದ್ದೂರಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಕ್ಕಂಥ ಧಾರವಾಡ ಜಿಲ್ಲಾದ್ಯಂತ ರಾಜ್ಯದ ಸಮಸ್ತ ನಾಗರಿಕರಿಗೆ ಬೇಕಾಗುವಂಥ ಸುದ್ದಿಗಳನ್ನು ಬಿತ್ತನೆ ಮಾಡ್ತಾರೆ. ಭಾಳಷ್ಟು ತೀಕ್ಷ್ಣವಾದ ಸುದ್ದಿಯನ್ನು ಬಿತ್ತನೆ ಮಾಡ್ತಾರೆ. ಅವರಿಗೆ ಅನಂತ ಧನ್ಯವಾದಗಳು. ಅವರು ಕೂಡ ಈ ಮಠದ ಭಾಳಷ್ಟು ಅನ್ಯೋನ್ಯವಾದಂಥ ಭಕ್ತರವರು. ಈ ಹಿಂದೆ ನಮ್ಮ ಬಲಹಾರೇಶ್ವರ ಔರಾದಿ ಮಠದ ಪರಮ ಶಿಷ್ಯರು ಬಹುದಿನಗಳಲ್ಲಿ ಮಠದಲ್ಲೇ ಅವರಿದ್ದು ತಮ್ಮ ದಿನಗಳನ್ನು ಕಳೆದರು. ಅವರು ಗುರು ಶಿಷ್ಯರ ಪರಂಪರೆ ಮತ್ತು ಗುರುವಿನ ಆಸ್ಥಾನದಲ್ಲೇ ಇದ್ದು ಬಂದಂಥವ್ರು ಸಂಗನಗೌಡರು. ಅವರ ಸ್ನೇಹ ನಮಗೆ ಭಾಳಷ್ಟು ಒಲುಮೆ ಗೆಲುಮೆಯನ್ನು ತಂದುಕೊಟ್ಟಿದೆ. ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಲಿ. ಗುರುಗಳ ಆಶೀರ್ವಾದ ಅವರಿಗಾಗಲಿ ಅಂತೇಳಿ ಅವರಿಂದ ಅವರಿಗೆ ಮಾಲಾರ್ಪಣೆ. ನಮಗೆ ಒಳಿತಾಗಲಿ. ಸೇವಾ ಸಿದ್ಧಿ ನಿಮಗೆ ಬರೀ ಆಶೀರ್ವಾದ ಧಾರವಾಡ ಜಿಲ್ಲಾದಲ್ಲಿ
ಇಲ್ಲ ಜೀವಣ್ಣ ಅಂತೇಳಿ ನಮ್ಮ ಶ್ರೀ ಶ್ರೀ ಚಂದ್ರಶೇಖರ್ ಸ್ವಾಮಿ ಅವರ ಪಾದಕ್ಕೆ ನಮಸ್ಕಾರಗಳನ್ನು ಮಾಡ್ತಾ ಒಂದು ಭಕ್ತಿ ಗೀತೆಯನ್ನು ಹಾಡ್ತೀನಿ. ಯಾರು ಇವನೊಬ್ಬ ಎಲ್ಲಿಂದ ಬಂದಾನ ರೂಪ ನೋಡುವಾರ ತಂಗಿ ಚಂದ ಇವರ ಯಾರು ಇವನೊಬ್ಬ ಎಲ್ಲಿಂದ ಬಂದಾನ ರೂಪ ನೋಡುವಾರ ತಂಗಿ ಚಂದ ಇವರ ಸೂರ್ಯ ಸೂರ್ಯ ಚಂದ್ರಮಾರಂಗದಾರ ರೂಪ ನೋಡುವಾರ ತಂಗಿ ರೂಪ ನೋಡುವಾರ ಯಾರು ಬಯಲಿಂದ ಬಂದ ರೂಪ ನೋಡುವಾರ ತಂಗಿ ಚಂದ ಇವನ ಮೂಕನಂದರ ಮೂಕನಲ್ಲ ಜ್ಞಾನಿಯವರಂದ್ರ ಜ್ಞಾನಿಯವರು ಯಾರಿರಬಹುದು ಇವರು ಜ್ಞಾನಿಯಿರಬಹುದು ಯಾರಿರಬಹುದು ಇವರು ಶಿವಯೋಗಿ ಇರಬಹುದು ಬಯಲಿಂದ ಬಂದ ರೂಪ ನೋಡುವಾರ ತಂಗಿ ಚಂದ ಇವರ ಕೊರಲರು ಚಾರುವರು ಮೈಮ್ಯಾಲ ಚಾರುವರು ರೂಪ ನೋಡುವಾರ ತಂಗಿ ರೂಪ ನೋಡುವಾರ ಯಾರು ಬಯಲಿಂದ ಬಂದ ರೂಪ ನೋಡುವಾರ ತಂಗಿ ಚಂದ ಇವರ ಮೂಕನಂದರ ಮೂಕನು ಅಲ್ಲ ಜ್ಞಾನಿಯವರಂದ್ರ ಜ್ಞಾನಿಯವರು ಯಾರು ಇರಬಹುದು ಇವರು ಶಿವಯೋಗಿ ಇರಬಹುದು ಯಾರು ಇರಬಹುದು ಇವರು ಜ್ಞಾನ ಇರಬಹುದು ಯಾರೊಬ್ಬ ಎಲ್ಲಿಂದ ಬಂದಾನ ರೂಪ ನೋಡುವಾರ ತಂಗಿ